ಎಂದರೆ ಸ್ನೇಹಿತರೆ, ಸುಮಾರು ವರ್ಷಗಳ ನಂತರ ಗುರುಪುರಕ್ಕೆ ನಾನು ಬರ್ತಾ ಇದ್ದೆ. ಒಳ್ಳೆ ಸಂಖ್ಯೆಯಲ್ಲಿ ಜನ ಸೇರಿದೆ. ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಮಾತನಾಡ್ತಾ ಇದ್ದೀನಿ ಭಾವಿಸ್ಕೋಬೇಡಿ. ನೀವು ಯಾವ ಪಾರ್ಟಿಯವರಾದ್ರೂ ಕೇಳ್ತಾ ಇರ್ಬೋದು ನನ್ನ ಭಾಷಣ. ಮನಸ್ಸನ್ನ ತಿಳಿದಿರಿ. ನಾವು ಏನು ಸಮರ್ಪಣೆ ಮಾಡ್ತಾ ಇದ್ದೀವೋ, ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವೋ, ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ನಾವು ಹೇಳ್ತಕ್ಕಂಥದ್ದು ಸತ್ಯವೋ ಅಸತ್ಯವೋ, ಕರುಣಾಮಯ ಅಂತ ಪರಮಾತ್ಮ ನಿಮಗೆ ಏನು ಬುದ್ಧಿ ಕೊಡ್ತಾರೋ ಆಮೇಲೆ ನೀವು ತೀರ್ಮಾನ ತಗೊಳ್ಳಿ. ಇವತ್ತು ರಾಜಕಾರಣ ಭ್ರಷ್ಟಾಚಾರನೇ ಶಿಷ್ಟಾಚಾರ ಆಗಿದೆ. ಯಡಿಯೂರಪ್ಪನ ಮಂತ್ರಿ ಮಂಡಲದಲ್ಲಿ ಯಾರಾದರೂ ಒಬ್ಬರು ಪ್ರಾಮಾಣಿಕರು ಮಂತ್ರಿ ಇದ್ದಾರೆ ತೋರಿಸ್ಕೊಟ್ರೆ ನಾನು ರಾಜಕೀಯನೇ ಬಿಟ್ಬಿಡ್ತೇನೆ. ಒಬ್ಬರು ಯಾರಾದರೂ ಒಬ್ಬರು 34 ಜನ ಮಂತ್ರಿಗಳು, ಯಾರಿಗೂ ಅನುಭವ ಇಲ್ಲ, ಎಲ್ಲ ಎಲ್ಬೋರ್ಡ್ಗಳು. ದೇವೇಗೌಡರ ಮಗ ಕುಮಾರಸ್ವಾಮಿ ಮಾಡಿದ ಪಾಪದ ಫಲ ಕುಡಿದಂತ ಜನ ಈ 34 ಮಂತ್ರಿಗಳು. ಜನತಾದ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಲವ್ ಆಯ್ತು, ರಿಸಾರ್ಟ್ ನಲ್ಲಿ ಹೆರಿಗೆ ಆಗಿರ್ತಕ್ಕಂಥ ಈ ದಲಿತರ ಶನಿ ಸಂತಾನ 34 ಜನ ಮಂತ್ರಿ. ಇವರಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಇಲ್ಲ. ನೀನ್ ಕೆಲಸನ ಮಾಡಿದ್ಯಾ ಅಂದ್ರೆ ಹೌದು ನಾನು ಮಾಡಿದ್ದೀನಿ, ಏನ್ ಮಾಡ್ತೀವಿ? ರಾಜ್ಯದ ಖಜಾನೆ ಖಾಲಿಯಾಗಿದೆ. ಅಂದು ಸಿದ್ದರಾಮಯ್ಯ ಧರಮ್ ಸಿಂಗ್ ಇದ್ದಾಗ ಅಷ್ಟಲಕ್ಷ್ಮಿಯರು, ಕನಕಲಕ್ಷ್ಮಿ, ಧಾನ್ಯ